ಮರಳಿದಳು ಆ ತಾಯಿ ಎಂಬ ಒಂದು ನೈಜ ಕಥೆ. ಅವಳು ಹೋಗಿ 4 ದಿನಗಳೇ ಆಗಿದ್ದವು. ಅದರ ಜೊತೆಯಲ್ಲಿ ಹೋದ 2 ಎತ್ತುಗಳು ಹಿಂದಿರುಗಿದ್ದವು. ಅವರನ್ನು ಮಕ್ಕಳಂತೆ ಪ್ರೀತಿಸಿದ ಶಾಂತನಿಗೆ ದುಃಖ, ಬೇಸರ ಎಲ್ಲವೂ ಆಗಿತ್ತು. ರಾತ್ರಿಯ ನಿದ್ದೆ ದೂರವಾಗಿತ್ತು. ಇತ್ತೀಚೆಗೆ ಬಂದ ವ್ಯಾಘ್ರ ತನ್ನ 8 ಎತ್ತುಗಳನ್ನು ತಿಂದು ಆ ದುಃಖವೇ ಹಸಿಯಾಗಿರುವಾಗ ತುಂಬು ಗರ್ಭಿಣಿಯಾದ ಹಸು ಬಾರದೇ ಇದ್ದದ್ದು ಅವಳ ಸಂಕಟವನ್ನು ಇಮ್ಮಡಿಸಿತು. ಹಸುವನ್ನು ಹುಡುಕಲೆಂದು ಹೋದ ಜನರು ಎಲ್ಲ ಕಡೆಯೂ ಹುಡುಕಿದೆವು ಅಮ್ಮ, ಹಸು ಕಾಣಲೇ ಇಲ್ಲ ಎಂದಿದ್ದರು. ಬಂದ ಅರಣ್ಯ ಇಲಾಖೆಯವರು ಕೂಡ ಈ ಏರಿಯಾದಲ್ಲಿ ಹುಲಿ ಇಲ್ಲವೇ ಇಲ್ಲ, ಚಿಂತಿಸಬೇಡಿ ಎಂದು ಸಮಾಧಾನಿಸಿದ್ದರು. ಹಸುವಿನ ಮೇಲಿನ ಪ್ರೀತಿಯಿಂದ ಶಾಂತ ಭಗವಂತನಿಗೆ ಮೊರೆ ಹೋಗಿದ್ದಳು. ಸ್ವಾಮಿ, ನನ್ನ ಹಸುವನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತಿದ್ದಳು. ಕ್ಷಣವೊಂದು ಯುಗವಾಗಿ ಕಾಡುತ್ತಿದೆ ಎನಿಸುತ್ತಿತ್ತು. 4ನೆಯ ದಿನ ಬೆಳಗು ಅವಳಿಗೆ ಶುಭೋದಯವಾಗಿತ್ತು. ಅವಳ ಕಪ್ಪನೆಯ ಹಸು ತನ್ನ ಕೆಂಪು ಕರುವಿನೊಡನೆ ಮರಳಿ ಬಂದಿತ್ತು. ತುಂಬು ಹೃದಯದೊಂದಿಗೆ ಶಾಂತ ಅವರನ್ನು ಸ್ವಾಗತಿಸಿ, ಬಾ ತಾಯಿ, ನಿನಗೆ ಕಾಳು ಮೆಣಸು ಹಾಕಿದ ಗಂಜಿಯನ್ನು ಬಿಸಿ ಬಿಸಿ ಮಾಡಿ ಕೊಡುತ್ತೇನೆ ಎಂದು ತಾಯಿ ಮಗನನ್ನು ಕೊಟ್ಟಿಗೆಯಲ್ಲಿ ಕಟ್ಟಿದ್ದಳು. ಹಸು ಬಂದ ವಾರ್ತೆಯನ್ನು ತಿಳಿಸಲು ಎಲ್ಲರಿಗೂ ಹೇಳಬೇಕು ಎಂದುಕೊಂಡು ಫೋನನ್ನು ಎತ್ತಿಕೊಂಡಳು.